ನಮಸ್ತೆ. ಬಹುಭುಜಾಕೃತಿಗಳು. ಈ ಸಂಚಿಕೆಯ ಪ್ರಮುಖ ಉದ್ದೇಶಗಳು ಬಹುಭುಜಾಕೃತಿಗಳನ್ನು ಪರಿಚಯ ಮಾಡಿಕೊಳ್ಳುವರು, ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವರು. ಇನ್ನು ಮೂರನೆಯ ಉದ್ದೇಶ ಬಹುಭುಜಾಕೃತಿಗಳನ್ನು ಒಳಕೋನ ಮತ್ತು ಹೊರಕೋನಗಳನ್ನು ಗುರುತಿಸಿ ಮತ್ತು ಒಳಕೋನಗಳ ಮೊತ್ತ ಮತ್ತು ಹೊರಕೋನಗಳ ಮೊತ್ತದ ಬಗ್ಗೆ ತಿಳಿಯುವರು. ಇನ್ನು ನಾಲ್ಕನೆಯದಾಗಿ ಕೋನಗಳ ಮೊತ್ತಕ್ಕೆ ಸಂಬಂಧಿಸಿದ ಸೂತ್ರಗಳನ್ನು ಬಳಸಿ ಲೆಕ್ಕಾಚಾರ ಮಾಡುವರು. ಇನ್ನು NCERTಯ ಉದ್ದೇಶಗಳು ಏನೆಂದರೆ, ಒಂದನೆಯದು ವಿದ್ಯಾರ್ಥಿಗಳು ಬಹುಭುಜಾಕೃತಿಗಳನ್ನು ಪರಿಚಯಿಸಿಕೊಂಡು ನಿಯಮಿತ ಹಾಗೂ ಅನಿಯಮಿತ ಬಹುಭುಜಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವರು. ಅಲ್ಲದೆ ಬಹುಭುಜಗಳ ಒಳಗಿನ ಮತ್ತು ಹೊರಗಿನ ಕೋನಗಳನ್ನು ಗುರುತಿಸಿ ಜೊತೆಗೆ ಕೋನಗಳ ಮೊತ್ತಕ್ಕೆ ಸಂಬಂಧಿಸಿದ ಸೂತ್ರಗಳನ್ನು ಬಳಸಿ ಲೆಕ್ಕಾಚಾರ ಮಾಡುತ್ತಾರೆ. ಈ ಸಂಚಿಕೆಯ ಕಲಿಕಾ ಸಾಮಗ್ರಿಗಳು ಜಿಯೋ ಬೋರ್ಡ್ ಮತ್ತು ರಬ್ಬರ್ ಬ್ಯಾಂಡ್, ಆನಂತರ ಬಹು ಉಪಯೋಗಿ ಕಲಿಕಾ ಮಾದರಿ, ಅದಕ್ಕೆ ಹೊಂದಿಕೊಂಡಂತೆ ಒಂದು ಮ್ಯಾಗ್ನೆಟಿಕ್ ಬೋರ್ಡ್, ಇನ್ನು ಚೌಕಳಿ ಹಾಳೆಗಳು, ವಿವಿಧ ರೀತಿಯ ಬಹುಭುಜಾಕೃತಿಗಳ ಮಾದರಿಗಳು. ನೀವು ಈಗಾಗಲೇ ಆವೃತ ಆಕೃತಿಗಳು, ಆವೃತವಲ್ಲದ ಆಕೃತಿಗಳ ಬಗ್ಗೆ ತಿಳಿದುಕೊಂಡಿರುವಿರಿ. ಹಾಗಾದರೆ ಈಗ ಜಿಯೋ ಬೋರ್ಡ್ನಲ್ಲಿ ಕೆಲವು ಆಕೃತಿಗಳನ್ನು ನೋಡೋಣ. ಮೊದಲಿಗೆ ಈ ಒಂದು ಆಕೃತಿ, ಎರಡನೇದಾಗಿ ಈ ಆಕೃತಿ, ಮೂರನೇದಾಗಿ ಈ ಆಕೃತಿ, ನಾಲ್ಕನೇದಾಗಿ ಈ ಆಕೃತಿ, ನೆಕ್ಸ್ಟ್ ಐದನೇದಾಗಿ ಈ ಆಕೃತಿ. ಹಾಗಾದರೆ ಈ ಆಕೃತಿಗಳಲ್ಲಿ ಯಾವುವು ಆವೃತವಾಗಿವೆ, ಯಾವುವು ಆವೃತವಾಗಿಲ್ಲ? ಎಲ್ಲ ಆಕೃತಿಗಳು ಮೂಲ ಬಿಂದು ಮತ್ತು ಅಂತ್ಯ ಬಿಂದುಗಳು ಸೇರಿಕೊಂಡಿವೆ. ಹೀಗಾಗಿ ಈ ಎಲ್ಲ ಆಕೃತಿಗಳು ಆವೃತ ಆಕೃತಿಗಳು ಆಗಿವೆ. ಹಾಗಾದರೆ ಕೆಲವು ಆಕೃತಿಗಳು ರೇಖಾಖಂಡಗಳಿಂದ ಆಗಿವೆ, ಇನ್ನೂ ಕೆಲವು ಆಕೃತಿಗಳು ರೇಖಾಖಂಡಗಳಿಂದ ಆಗಿಲ್ಲ. ಹಾಗಾದರೆ ರೇಖಾಖಂಡಗಳಿಂದ ಆಗಿರುವ ಆಕೃತಿಗಳು ಯಾವುವು? ಹಾಗಾದರೆ ಈ ಒಂದು ಆಕೃತಿ ನೋಡಿ, ಇದು ಕೂಡ ಒಂದು ರೇಖಾಖಂಡ, ಇದು ರೇಖಾಖಂಡ, ಇದು ರೇಖಾಖಂಡ, ಇದು ರೇಖಾಖಂಡ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇದು ರೇಖಾಖಂಡ, ಇದು ರೇಖಾಖಂಡ, ಇದು ರೇಖಾಖಂಡ, ಇದು ರೇಖಾಖಂಡ. ಅದೇ ರೀತಿಯಾಗಿ ಈ ಎರಡು ಆಕೃತಿಗಳಲ್ಲಿಯೂ ಕೂಡ ನಾವು ರೇಖಾಖಂಡಗಳನ್ನು ಕಾಣುತ್ತೇವೆ. ಆದರೆ ಈ ಆಕೃತಿಯಲ್ಲೇ ನಮಗೆ ಒಂದು ರೇಖಾಖಂಡ ಇದೆ, ಇನ್ನೊಂದು ವಕ್ರರೇಖೆ ಇದೆ. ಹೀಗಾಗಿ ಈ ಆಕೃತಿಯು ರೇಖಾಖಂಡಗಳಿಂದ ಉಂಟಾಗಿಲ್ಲ. ಹಾಗಾದರೆ ಯಾವ ಆವೃತ ಆಕೃತಿಗಳು ರೇಖಾಖಂಡಗಳಿಂದ ಉಂಟಾಗಿವೆಯೋ ಆ ಆಕೃತಿಗಳನ್ನು ನಾವು ಬಹುಭುಜಾಕೃತಿಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಬಹುಭುಜಾಕೃತಿಗಳಲ್ಲಿ ನಾವು ಈಗ ರೇಖಾಖಂಡಗಳನ್ನು ಎಣಿಸೋಣ. ಮೊದಲನೇದಾಗಿ ಈ ಒಂದು ಬಹುಭುಜಾಕೃತಿ, ಒಂದು ರೇಖಾಖಂಡ, ಎರಡು ರೇಖಾಖಂಡ, ಮೂರು ರೇಖಾಖಂಡ, ನಾಲ್ಕು ರೇಖಾಖಂಡ. ಅದೇ ರೀತಿಯಾಗಿ ಈ ಒಂದು ಬಹುಭುಜಾಕೃತಿಯಲ್ಲಿ ಒಂದು ರೇಖಾಖಂಡ, ಎರಡು, ಮೂರು, ನಾಲ್ಕು, ಐದು. ಅದೇ ರೀತಿಯಾಗಿ ಒಂದು, ಎರಡು, ಮೂರು, ನಾಲ್ಕು. ಅದೇ ರೀತಿಯಾಗಿ ಒಂದು, ಎರಡು, ಮೂರು, ನಾಲ್ಕು, ಐದು. ಆದರೆ ಇಲ್ಲಿ ಒಂದು ರೇಖಾಖಂಡ ಮಾತ್ರ ಇದೆ, ಇನ್ನೊಂದು ವಕ್ರ ರೇಖೆ ಆಗಿರೋದ್ರಿಂದ ಇದು ಬಹುಭುಜಾಕೃತಿ ಅಲ್ಲ. ಹಾಗಾದರೆ ಇಲ್ಲಿ ಈ ರೇಖಾಖಂಡಗಳನ್ನೇ ನಾವು ಬಹುಭುಜಾಕೃತಿಯ ಬಾಹುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಬಾಹುಗಳು ಒಂದನ್ನೊಂದು ಸೇರಿದ ಬಿಂದು, ಈ ಬಿಂದು ಇರಬಹುದು, ಈ ರೇಖಾಖಂಡ ಮತ್ತು ಈ ರೇಖಾಖಂಡ ಸೇರ್ತಕ್ಕಂಥ ಬಿಂದು ಇದು. ಅದೇ ರೀತಿಯಾಗಿ ಈ ರೇಖಾಖಂಡ ಸೇರುವ ಬಿಂದು ಇದು. ಹೀಗೆ ಎರಡು ರೇಖಾಖಂಡಗಳು ಅಥವಾ ಬಾಹುಗಳು ಸೇರಿರುವ ಬಿಂದುಗಳನ್ನು ನಾವು ಶೃಂಗ ಬಿಂದುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಶೃಂಗ ಬಿಂದುಗಳಲ್ಲಿ ಹೋಗಿರ್ತಕ್ಕಂಥ
ಈ ಒಂದು ಭಾವುಗಳು ಒಂದು ಕೋನವನ್ನು ಕೂಡ ಉಂಟು ಮಾಡುತ್ತವೆ. ಹಾಗೆ ಈ ಒಂದು ಕೋನ ಉಂಟಾಗಬೇಕಾದ್ರೆ ಇಲ್ಲಿ ನಮಗೆ 2 ರೇಖಾಖಂಡಗಳು ಉಭಯ ಸಾಮಾನ್ಯ ಬಿಂದುವಿನಿಂದಲೇ ಹೋಗಿವೆ. ಹೀಗಾಗಿ ಈ ಬಹುಭುಜಾಕೃತಿಯಲ್ಲಿ ಯಾವ ಯಾವ ಬಿಂದುಗಳಲ್ಲಿ ಕೋನಗಳು ಉಂಟಾಗಿವೆ ಸ್ವಲ್ಪ ನೀವೇ ಯೋಚಿಸಿ ಹೇಳಿ. ಹಾಗಾದರೆ ನಾವು ಈ ಬಹುಭುಜಾಕೃತಿಗಳನ್ನು ತೆಗೆದುಕೊಂಡಾಗ ಅವುಗಳ ಭಾವುಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಸಂಖ್ಯೆಯ ಕೋನಗಳೂ ಕೂಡ ಇದ್ದಾವೆ ಎಂಬುದನ್ನು ನಾವು ಈ ಒಂದು ಜಿಯೋಬೋರ್ಡ್ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಹಾಗಾದರೆ ಈ ಒಂದು ಭಾವುಗಳ ಸಂಖ್ಯೆಗೆ ಅನುಗುಣವಾಗಿ ಇವುಗಳನ್ನು ಹೆಸರಿಸಬಹುದಲ್ಲವೇ? ಹೌದು. ಹಾಗಾದರೆ ಇಲ್ಲಿ ಒಂದು ವೇಳೆ 3 ಭಾವುಗಳನ್ನು ಒಳಗೊಂಡಿದ್ದರೆ ನಾವು ಈ ಬಹುಭುಜಾಕೃತಿಯನ್ನು ತ್ರಿಭುಜ ಎಂದು ಕರೆಯುತ್ತೇವೆ. ಇದೇ ರೀತಿಯಾಗಿ 4 ಭಾವುಗಳನ್ನು ಒಳಗೊಂಡಿದ್ದರೆ ಚತುರ್ಭುಜ ಎಂದು ಕರೆಯುತ್ತೇವೆ. ಹಾಗೆ 5 ಭಾವುಗಳನ್ನು ಒಳಗೊಂಡಿದ್ದರೆ ಪಂಚಭುಜಾಕೃತಿ ಎಂದು ಕರೆಯುತ್ತೇವೆ. ಹೀಗೆ ಆ ಭಾವುಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಬಹುಭುಜಾಕೃತಿಗಳನ್ನು ಹೆಸರಿಸುತ್ತೇವೆ. ಈಗ ಈ ಬಹುಭುಜಾಕೃತಿಗಳಲ್ಲಿ ಇನ್ನೊಂದು ಅಂಶವನ್ನು ಗಮನಿಸೋಣ. ನಮಗೆ ಶೃಂಗ ತೆಗೆದುಕೊಳ್ಳೋಣ. ಇದು ಒಂದು ಶೃಂಗ, ಇದು ಕೂಡ ಶೃಂಗ. ಹಾಗಾದರೆ ಇವುಗಳನ್ನು ಅನುಕ್ರಮ ಶೃಂಗಗಳು ಅಂತ ಕರೆಯುತ್ತೇವೆ. ಹಾಗಾದರೆ ಈ ಶೃಂಗ ಮತ್ತು ಈ ಶೃಂಗ ತೆಗೆದುಕೊಂಡಾಗ ಅನುಕ್ರಮವಲ್ಲದ ಶೃಂಗಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಇದು ಅಂದರೆ ಅನುಕ್ರಮವಲ್ಲದ ಶೃಂಗಗಳನ್ನು ಒಂದನ್ನೊಂದು ಸೇರಿಸೋಣ. ಅನುಕ್ರಮವಲ್ಲದ ಶೃಂಗಗಳು ಇದು ಒಂದು ಬರ್ತದೆ, ಇದು ಒಂದು, ನೆಕ್ಸ್ಟ್ ಈ ಕಡೆ ಒಂದು. ಈ ರೀತಿಯಾಗಿ ಅನುಕ್ರಮವಲ್ಲದ ಶೃಂಗಗಳನ್ನು ಸೇರಿಸುವ ರೇಖಾಖಂಡವನ್ನು ನಾವು ಆ ಬಹುಭುಜಾಕೃತಿಯ ಕರ್ಣ ಅಂತ ಕರೆಯುತ್ತೇವೆ. ಅಂದರೆ ಅನುಕ್ರಮವಲ್ಲದ ಅಂದರೆ ಅಕ್ಕಪಕ್ಕದ ಅಲ್ಲಿ ಇರದೇ ಇರತಕ್ಕಂಥ ಶೃಂಗ ಸೇರಿಸಂಗಿಲ್ಲ, ಯಾಕೆಂದರೆ ಅವು ಭಾವುಗಳಾಗುತ್ತವೆ. ಹೀಗಾಗಿ ಅದನ್ನು ಅನುಕ್ರಮವಲ್ಲದ ಶೃಂಗಗಳನ್ನು ಸೇರಿಸುವ ರೇಖಾಖಂಡ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ಸ್ವಲ್ಪ ನಾವು ಈ ಒಂದು ಆಕೃತಿಗಳನ್ನು ಗಮನಿಸಿದಾಗ ನಮಗೆ ಮೊದಲನೇ ಆಕೃತಿಯಲ್ಲಿ ನಮಗೆ ಈಗಾಗಲೇ ಕೋನಗಳ ಪರಿಚಯ ಇದೆ. ಸರಳ ರೇಖೆ ಅಂದರೆ 180 ಡಿಗ್ರಿ. ಹಾಗಾದರೆ ಸರಳ ರೇಖೆ ಅಂದರೆ 180ಕ್ಕಿಂತ ಹೆಚ್ಚು ಡಿಗ್ರಿ ಹೋದರೆ ಅದನ್ನು ಸರಳಾಧಿಕ ಕೋನ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನಿಮ್ಮ ಕೋನಗಳ ಅಳತೆಯ ಮಾಹಿತಿ ಪ್ರಕಾರ ಈ ಎಲ್ಲ ಕೋನಗಳನ್ನು ಸ್ವಲ್ಪ ಗಮನಿಸಿ. ಹಾಗಾದರೆ ಈ ಎಲ್ಲ ಕೋನಗಳು ಅಂದರೆ ಇವಕ್ಕೆ ಇನ್ನೊಂದು ನಾವು ಒಳಕೋನಗಳು ಕೂಡ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಪ್ರತಿಯೊಂದು ಒಳಕೋನ ನೋಡಿದಾಗ ಈ ಆಕೃತಿ ನೋಡಿ, ಈ ಆಕೃತಿಯಲ್ಲಿ ಗಮನಿಸಿ, ಈ ಆಕೃತಿ ಗಮನಿಸಿ, ಈ ಆಕೃತಿಯಲ್ಲಿ ಕೂಡ ಗಮನಿಸಿ. ಆದರೆ ಈ 3 ಆಕೃತಿಗಳಲ್ಲಿ ನಾವು ನೋಡಿದಾಗ ಪ್ರತಿ ಒಳಕೋನವು 180 ಡಿಗ್ರಿಗಿಂತ ಕಡಿಮೆ ಇದೆ. ಒಂದು ಸರಳ ರೇಖೆಯನ್ನು ಉಂಟಾಗಿಲ್ಲ ಅಲ್ಲಿ. ಹೀಗಾಗಿ ಪ್ರತಿ ಒಳಕೋನ 180 ಡಿಗ್ರಿ ಒಳಗೆ ಇದೆ. ಆದರೆ ಈ ಆಕೃತಿಯಲ್ಲಿ ಒಂದು ಸ್ವಲ್ಪ ಗಮನಿಸಿ. ಈ ಆಕೃತಿಯಲ್ಲಿ ಸ್ವಲ್ಪ ಗಮನಿಸಿದಾಗ ಇದು ಕೂಡ ನಮಗೆ 180 ಒಳಗಿದೆ, ಇದು ಕೂಡ 180 ಒಳಗಿದೆ, ಇದು ಕೂಡ 180 ಒಳಗಿದೆ, ಇಲ್ಲಿ ಕೂಡ 180 ಇದೆ. ಆದರೆ ಈ ಒಳಕೋನವನ್ನು ಗಮನಿಸಿ. ಹಾಗಾದರೆ ಈ ಒಳಕೋನವನ್ನು ಹೇಗೆ ಗಮನಿಸಬೇಕಂದ್ರೆ ಈ ಒಂದು ರೇಖೆಯಿಂದ ಮುಂದುವರಿಸಿ ನಮಗೆ ಸರಳ ರೇಖೆ 180 ಡಿಗ್ರಿ ಉಂಟಾಗುತ್ತದೆ. ಆದರೆ 180ಕ್ಕಿಂತ ಹೆಚ್ಚಿದೆ. ಹಾಗಾದರೆ ಈ ಒಂದು ಬಹುಭುಜಾಕೃತಿಯಲ್ಲಿ ನಮಗೆ ಒಂದು ಕೋನವು 180 ಡಿಗ್ರಿಗಿಂತ ಹೆಚ್ಚಿದೆ. ಹೀಗಾಗಿ ಈ ಒಂದು ಬಹುಭುಜಾಕೃತಿಗಳನ್ನು ನಾವು 2 ರೀತಿಯಲ್ಲಿ ವರ್ಗೀಕರಿಸ್ತೇವೆ. ಹಾಗಾದರೆ ಒಂದು ಬಹುಭುಜಾಕೃತಿಯಲ್ಲಿ ಪ್ರತಿ ಒಳಕೋನದ ಅಳತೆ 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅವುಗಳನ್ನು ನಾವು ಬಹಿರ್ವಕ್ರ ಬಹುಭುಜಾಕೃತಿಗಳು ಎಂದು ಕರೆಯುತ್ತೇವೆ. ಆದರೆ ಈ ಒಂದು ಬಹುಭುಜಾಕೃತಿಯಲ್ಲಿ ಒಂದು ಕೋನ 180ಕ್ಕಿಂತ ಹೆಚ್ಚಿದೆ. ಹೀಗಾಗಿ ಇದನ್ನು ನಾವು ಒಂದು ಒಳಕೋನವು 180 ಡಿಗ್ರಿಗಿಂತ ಹೆಚ್ಚಾದರೆ ಇಂಥ ಬಹುಭುಜಾಕೃತಿಗಳನ್ನು ನಾವು ಅಂತರ್ವಕ್ರ ಬಹುಭುಜಾಕೃತಿ ಎಂದು ಕರೆಯುತ್ತೇವೆ. ಇನ್ನೊಂದು ಅಂಶವನ್ನು ಗಮನಿಸಿ. ನಾನು ಈಗಾಗಲೇ ಹೇಳಿದಂತೆ ಅನುಕ್ರಮವಲ್ಲದ ಶೃಂಗಗಳನ್ನು ಸೇರಿಸಿ ಎಲ್ಲವನ್ನು ಸೇರಿಸ್ಕೊಂಡು ಹೋಗಿ ಅನುಕ್ರಮವಲ್ಲದ ಎಲ್ಲ ಶೃಂಗಗಳನ್ನು ನೋಡ್ತಾ ಹೋದಾಗ ಅವು ಎಲ್ಲವೂ ಏನಾಗ್ತಿದ್ದಾವೆ ಅಂದರೆ ಬಹುಭುಜಾಕೃತ ಒಳಭಾಗದಲ್ಲಿ ಬರುತ್ತವೆ. ಇದರಲ್ಲಿ ಕೂಡ ನೋಡಿ, ನೀವೇ ಗಮನಿಸಿ, ಇದರಲ್ಲಿ ಕೂಡ ನೀವೇ ಗಮನಿಸಿ. ಆದರೆ ಈ ಆಕೃತಿಯಲ್ಲಿ ನೋಡಿ, ಹಾಗಾದರೆ ಇದು
ಇದು ಅನುಕ್ರಮ ಶೃಂಗ, ಆದರೆ ಇದು ಅನುಕ್ರಮ ಶೃಂಗ ಅಲ್ಲ. ಹೀಗಾಗಿ ನಾವು ಅನುಕ್ರಮವಲ್ಲದ ಶೃಂಗ ಇವನು ಸೇರಿಸಿದಾಗ ಇದು ಅದರ ಹೊರಭಾಗದಲ್ಲಿ ಬರುತ್ತದೆ. ಆದರೆ ಇನ್ನುಳಿದ ಒಳಭಾಗದಲ್ಲಿ ಬರ್ಬೋದು, ಒಂದಾದರೂ ಹೊರಭಾಗದಲ್ಲಿ ಬಂದರೆ ಅದನ್ನೇ ನಾವು ಬಹಿರ್ವಕ್ರ. ಇದು ಕೂಡ ಹೌದು. ಅಂದರೆ ನಮಗೆ ಬಹಿರ್ವಕ್ರ ಚತುರ್ಭುಜದಲ್ಲಿ ಕರ್ಣಗಳು ಒಳಭಾಗದಲ್ಲಿ ಬಂದರೆ, ಅಂತರ್ವಕ್ರ ಬಹುಭುಜಾಕೃತಿಯಲ್ಲಿ ಕರ್ಣವು ಹೊರಭಾಗದಲ್ಲಿ ಬರುತ್ತದೆ. ಹೀಗೆ ನಾವು ಬಹುಭುಜಾಕೃತಿಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸುತ್ತೇವೆ. ಹಾಗಾದರೆ ನಾವು ನಿತ್ಯ ಜೀವನದಲ್ಲಿ ಬಳಕೆಯಾಗುವುದು ಬಹಿರ್ವಕ್ರ ಚತುರ್ಭುಜ. ನಾವು ಸಾಮಾನ್ಯವಾಗಿ ಬಹುಭುಜಾಕೃತಿಗಳಂತ ಮಾತಾಡಿದರೂ ಕೂಡ ಅದು ಬಹಿರ್ವಕ್ರ ಚತುರ್ಭುಜನೇ, ಅಂತರ್ವಕ್ರ ಚತುರ್ಭುಜ ಅಲ್ಲ. ಹೀಗಾಗಿ ನಾವು ಈ ದಿನ ಬಹುವಕ್ರ ಚತುರ್ಭುಜದ ಬಗ್ಗೆನೇ ಮಾತಾಡೋಣ. ಇದೇ ಒಂದು ಬಹುಭುಜಾಕೃತಿಗಳನ್ನು ನಾವು ನಮ್ಮ ಮ್ಯಾಗ್ನೆಟಿಕ್ ಬೋರ್ಡ್ನಲ್ಲಿಯೂ ಕೂಡ ಸುಲಭವಾಗಿ ತೋರಿಸ್ಬೋದಾಗಿದೆ. ನೋಡಿ, ಈ ಒಂದು ಸ್ಟ್ರಿಪ್ಗಳು, ಇವುಗಳನ್ನು ನಾವು ಬಹುಭುಜಾಕೃತಿಗಳ ಭಾವಗಳು ಎಂದು ತಿಳಿದುಕೊಂಡ್ರೆ, ಹಾಗಾದರೆ ನೋಡಿ, ಈ ಬಹುಭುಜಾಕೃತಿಯನ್ನು ಗಮನಿಸಿ. ನಮಗೆ ಒಂದು ರೇಖಾಖಂಡ, ಇನ್ನೊಂದು ರೇಖಾಖಂಡ, ಈ ರೀತಿ ಇನ್ನೊಂದು ರೇಖಾಖಂಡ, ಒಟ್ಟು 3 ರೇಖಾಖಂಡಗಳು. ಈ 3 ರೇಖಾಖಂಡ ಭಾವಗಳಂತ ಕರಿತೀವಿ. ಹಾಗಾದರೆ ಈ 3 ಭಾವಗಳಿದ್ದರೆ ಇದನ್ನೇ ನಾವು ತ್ರಿಭುಜ ಅಂತಲೂ ಕರೆಯುತ್ತೇವೆ. ಆಲ್ರೆಡಿ ನಿಮಗೆ ನಾನು ಈ ಒಂದು ಮಾದರಿ ಮೂಲಕ ತೋರಿಸಲಾಗಿದೆ. ನಾನು ಈ ಮ್ಯಾಗ್ನೆಟಿಕ್ ಬೋರ್ಡ್ ಮುಖಾಂತರ ತೋರಿಸ್ತಾ ಇದ್ದೇನೆ. ಹಾಗಾದರೆ ಅದೇ ನನಗೆ 4 ಭಾವಗಳು ಹೊಂದಿದ್ರೆ ಇದನ್ನೇ ನಾವು ಚತುರ್ಭುಜ ಅಂತ ಕರಿತಾ ಇದ್ದೀವಿ. ಈಗ 5 ಭಾವಗಳನ್ನು ಹೊಂದಿದ್ದರೆ ಒಂದು ಭಾವು, 2, 3, 4, 5 ಇದನ್ನು ನಾವು ಪಂಚಭುಜಾಕೃತಿ ಎಂದು ಕರೆಯುತ್ತೇವೆ. ಹೀಗೆ ಭಾವುಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಬಹುಭುಜಾಕೃತಿಗಳನ್ನು ಹೆಸರಿಸುತ್ತೇವೆ. ಅದನ್ನು ನಾವು ಮ್ಯಾಗ್ನೆಟಿಕ್ ಬೋರ್ಡ್ ಮೂಲಕನೂ ಕೂಡ ನೋಡಿದೆವು. ಹಾಗಾದರೆ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಸ್ವಲ್ಪ ಗಮನಿಸಿ. 1 ಭಾವು, 2 ಭಾವು, 3 ಭಾವು, 3 ಭಾವಗಳನ್ನು ಹೊಂದಿದೆ. ಹೀಗಾಗಿ ಇದು ತ್ರಿಭುಜ. ಇದರ ಕೋನಗಳ ಅಳತೆಯನ್ನು ಕೂಡ ನಾವು ಮಾಡ್ಬೋದಾಗಿದೆ. ಒಂದು ಕಡೆ ನಾವು ಇದನ್ನು 0ಕ್ಕೆ ಸರಿಯಾಗಿ ಹೊಂದಿಸಿ ನಾವು 0ರಿಂದ ಅಳೆಯಬಹುದು. ಈ ಕೋನ ಎಷ್ಟು ಉಂಟಾಗಿದೆ ಅಂದ್ರೆ 10, 20, 30, 40, 50, 60 ಡಿಗ್ರಿ ಉಂಟಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ 0ಕ್ಕೆ ಹೊಂದಿಸಿ ಇಲ್ಲಿ ಕೂಡ ಇವುಗಳ ನಡುವಿನ ಕೋನವನ್ನು ಎಳೆಯಬಹುದಾಗಿದೆ. 10, 20, 30, 40, 50, 60 ಡಿಗ್ರಿ. ಅದೇ ರೀತಿ ಇಲ್ಲಿ ಕೂಡ ಇದನ್ನು 0ಕ್ಕೆ ಹೊಂದಿಸಿ ಕೋನವನ್ನು ಎಳೆದಾಗ ನಮಗೆ 10, 20, 30, 40, 50, 60 ಡಿಗ್ರಿ ಇದೆ. ಹಾಗಾದರೆ ಈ 3 ಕೋನಗಳ ಅಳತೆ ಒಂದೇ ಆಗಿದೆ. ಇನ್ನು ಈ ಭಾವಿನ ಅಳತೆ ಏನಾಗಿದೆ ನೋಡೋಣ. 1 ಮಾನ, 2 ಮಾನ, 3 ಮಾನ, 4 ಮಾನ, 5 ಮಾನ, 6 ಮಾನ. 1 ಮಾನ, 2 ಮಾನ, 3 ಮಾನ, 4 ಮಾನ, 5 ಮಾನ, 6 ಮಾನ. ಅದೇ ರೀತಿ ಈ ಒಂದು ಭಾವು 1 ಮಾನ, 2 ಮಾನ, 3 ಮಾನ, 4 ಮಾನ, 5 ಮಾನ, 6 ಮಾನ. ಹಾಗಾದರೆ ಇಲ್ಲಿ ಪ್ರತಿ ಭಾವು ಕೂಡ ಸಮವಾಗಿದೆ, ಪ್ರತಿ ಕೋನನೂ ಕೂಡ ಸಮನಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಬಹುಭುಜಾಕೃತಿಗಳನ್ನು ನಾವು ನಿಯಮಿತ ಬಹುಭುಜಾಕೃತಿಗಳು ಎಂದು ಕರೆಯುತ್ತೇವೆ. ಅಂದರೆ ನಮಗೆ ಒಂದು ಬಹುಭುಜಾಕೃತಿಯಲ್ಲಿ ಭಾವುಗಳು ಮತ್ತು ಕೋನಗಳು ಸಮವಾಗಿದ್ದರೆ ಅಂಥ ಬಹುಭುಜಾಕೃತಿಯನ್ನು ನಾವು ನಿಯಮಿತ ಬಹುಭುಜಾಕೃತಿ ಎಂದು ಕರೆಯುತ್ತೇವೆ. ಈಗ ಇದನ್ನೇ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ನೋಡಿ, ಹಾಗಾದರೆ ಇಲ್ಲಿ ಎಷ್ಟು ರೇಖಾಖಂಡಗಳಿಂದ ಅಥವಾ ಎಷ್ಟು ಭಾವಗಳಿಂದ ಈ ಒಂದು ಬಹುಭುಜ ಆವೃತ ಆಗೈತೆ? 1, 2, 3, 4. ಹಾಗಾದರೆ 4 ಭಾವಗಳು ಹೊಂದಿದ್ದರೆ ಅದು ಚತುರ್ಭುಜ. ಹಾಗಾದರೆ ಇವುಗಳ ಭಾವಗಳ ಅಳತೆಯನ್ನು ನೋಡಿ ನೀವೇ. 1 ಮಾನ, 2 ಮಾನ, 3 ಮಾನ, 4 ಮಾನ, 5 ಮಾನ, 6 ಮಾನ. ಅದೇ ರೀತಿ ಇಲ್ಲಿ 1 ಮಾನ, 2 ಮಾನ, 3 ಮಾನ, 4 ಮಾನ, 5 ಮಾನ, 6 ಮಾನ. ಅದೇ ರೀತಿ ಈ ಭಾವನ ಅಳತೆ 1 ಮಾನ, 2 ಮಾನ, 3 ಮಾನ, 4 ಮಾನ, 5 ಮಾನ, 6 ಮಾನ. ಅದೇ ರೀತಿಯಾಗಿ ಈ ಒಂದು ಭಾವನ ಅಳತೆ 1 ಮಾನ, 2 ಮಾನ, 3 ಮಾನ, 4 ಮಾನ, 5 ಮಾನ, 6 ಮಾನ. ಹಾಗಾದರೆ ಎಲ್ಲ ಭಾವುಗಳು 6 ಮಾನಗಳ ಅಳತೆಯನ್ನು ಹೊಂದಿವೆ. ಹಾಗಾದರೆ ಈಗ ಕೋನಗಳ ಬಗ್ಗೆ ನೋಡೋಣವೇ?
ಹಾಗಾದರೆ ಎಲ್ಲವುಗಳನ್ನು 0ಕ್ಕೆ ಹೊಂದಿಸಿ ಕೋನವನ್ನು ಕೂಡ ನೋಡೋಣ. 10 ಡಿಗ್ರಿ, 20 ಡಿಗ್ರಿ, 30, 40, 50, 60, 70, 80, 90 ಡಿಗ್ರಿ ಇದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ 10, 20, 30, 40, 50, 60, 70, 80 ಇಲ್ಲಿ ಕೂಡ 90 ಡಿಗ್ರಿ ಇದೆ. ಅದೇ ರೀತಿ ಇಲ್ಲಿ ಕೂಡ 10, 20, 30, 40, 50, 60, 70, 80, 90 ಇದೆ. ಅದೇ ರೀತಿ ಇಲ್ಲಿ ಕೂಡ ನಾವು 10, 20, 30, 40, 50, 60, 70, 80, 90. ಹಾಗಾದರೆ ಪ್ರತಿ ಕೋನವೂ ಕೂಡ 90 ಡಿಗ್ರಿ ಆಗಿದೆ. ಹಾಗಾದರೆ ಬಾವುಗಳ ಅಳತೆಯೂ ಸಮ ಇದೆ, ಕೋನದ ಅಳತೆಗಳು ಕೂಡ ಸಮವಾಗಿದೆ. ಇದೂ ಕೂಡ ನಿಯಮಿತ ಬಹುಭುಜಾಕೃತಿಯಾಗಿದೆ. ಈಗ ಇದರಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸೋಣ. ಈಗ ಈ ಆಕೃತಿಯನ್ನು ಗಮನಿಸಿ. ಹಾಗಾದರೆ ಇಲ್ಲಿ ಈ ಬಾವಿನ ಅಳತೆ 1, 2, 3, 4, 5, 6, 7. ಹಾಗಾದರೆ ಈ ಬಾವಿನ ಅಳತೆ 1, 2, 3, 4, 5 ಇದು 7 ಮಾನ ಇದ್ದರೆ ಇದು 5 ಮಾನ ಇದೆ. ಅದೇ ರೀತಿ ಈ ಬಾವಿನ ಅಳತೆ 1, 2, 3, 4, 5, 6, 7. ಹಾಗಾದರೆ ಇದು ಕೂಡ 7 ಮಾನವಿದೆ. ಹಾಗಾದರೆ ಇದು ಕೂಡ 7 ಮಾನವಿದೆ. ಹಾಗಾದರೆ ಈ 2 ಭಾವಗಳು ಸಮವಾಗಿದ್ದಾವೆ. ಅದೇ ರೀತಿಯಾಗಿ ಈ ಭಾವವನ್ನು ನೋಡಿದಾಗ 1, 2, 3, 4, 5. ಹಾಗಾದರೆ ಇದು ಕೂಡ 5 ಮಾನ, ಇದು ಕೂಡ 5 ಮಾನ. ಹಾಗಾದರೆ ನಮಗೆ ಈ ಬಾವು ಈ ಬಾವು. ಹಾಗೆ ಇನ್ನೊಂದು ಅಂಶ ಗಮನಿಸಬೇಕು ನಾವಿಲ್ಲಿ. ಈ ಒಂದು ಬಹುಭುಜಾಕೃತಿಯಲ್ಲಿ ಒಂದು ಬಾವಿಗೆ ಅಭಿಮುಖವಾಗಿರ್ತಕ್ಕಂಥ ಬಾವು, ವಿರುದ್ಧವಾಗಿರ್ತಕ್ಕಂಥ ಭಾವನ್ನು ಇವನು ಅಭಿಮುಖ ಭಾವಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಈ ಭಾವಿಗೆ ಇದು ಅಭಿಮುಖವಾಗಿದೆ, ಇದು ಕೂಡ ಅಭಿಮುಖ ಭಾವಗಳು. ಅಂದರೆ ಇಲ್ಲಿ ಅಭಿಮುಖ ಭಾವಗಳು ಪರಸ್ಪರ ಸಮವಾಗಿದ್ದಾವೆ, ಆದರೆ ಎಲ್ಲ ಭಾವಗಳು ಸಮವಾಗಿಲ್ಲ. ಇನ್ನು ಅದೇ ರೀತಿಯಾಗಿ ಕೋನವನ್ನು ನಾವು ಗಮನಿಸೋಣ. 10, 20, 30, 40, 50, 60, 70, 80, 90 ಇದೆ. ಹಾಗಾದರೆ ಈ ಕೋನವನ್ನು ಗಮನಿಸಿದಾಗ 10, 20, 30, 40, 50, 60, 70, 80, 90 ಇದೆ. ಹಾಗಾದರೆ ಅದೇ ರೀತಿ ಈ ಕೋನವನ್ನು ಗಮನಿಸಿದಾಗ 10, 20, 30, 40, 50, 60, 70, 80, 90 ಇದೆ. ಅದೇ ರೀತಿಯಾಗಿ ಈ ಕೋನವನ್ನು ಗಮನಿಸಿದಾಗ 10, 20, 30, 40, 50, 60, 70, 80, 90. ಹಾಗಾದರೆ ಎಲ್ಲ ಕೋನಗಳ ಅಳತೆ 90 ಡಿಗ್ರಿ, ಆದರೆ ಅಭಿಮುಖ ಭಾವಗಳು ಮಾತ್ರ ಸಮವಾಗಿದ್ದಾವೆ, ಆದರೆ ಎಲ್ಲ ಭಾವಗಳು ಸಮವಾಗಿಲ್ಲ. ಈ ರೀತಿ ಇದ್ದಾಗ ಇವುಗಳನ್ನು ನಾವು ಅನಿಯಮಿತ ಬಹುಭುಜಾಕೃತಿಗಳು ಎಂದು ಕರೆಯುತ್ತೇವೆ. ಅಂದರೆ ಬಹುಭುಜಾಕೃತಿಗಳಲ್ಲಿ 2 ವಿಧಗಳನ್ನು ಕಾಣಲಾಗುತ್ತದೆ. ಒಂದನೇದು ನಿಯಮಿತ ಬಹುಭುಜಾಕೃತಿ, ಎರಡನೇದು ಅನಿಯಮಿತ ಬಹುಭುಜಾಕೃತಿ. ಹಾಗಾದರೆ ಈ ಒಂದು ಬಹುಭುಜಾಕೃತಿಗಳ ಒಳಕೋನಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಈ ಒಳಕೋನಗಳನ್ನು ಕೂಡಿಸಿದಾಗ ಎಷ್ಟಾಗುತ್ತದೆ ಅವುಗಳ ಮೊತ್ತ? ಅದೇ ರೀತಿಯಾಗಿ ಹೊರಕೋನ, ನಿಮಗೆ ಈಗಾಗಲೇ ತ್ರಿಭುಜದ ಪಾಠದ ಬಗ್ಗೆ ತಿಳ್ಕೊಂಡಿರಿ. ಹೊರಕೋನ ಅಂದರೆ ಗೊತ್ತಿದೆ. ಯಾವುದೇ ಒಂದು ಬಹುಭುಜಾಕೃತಿ ಇರಲಿ, ಅದು ಕ್ಲಾಕ್ ವೈಸರೇ ಇರಲಿ, ಆಂಟಿ ಕ್ಲಾಕ್ ವೈಸರೇ ಇರಲಿ, ಅವು ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಕೋನವನ್ನು ಹೊರಕೋನ ಅಂತ ಕರಿತೀವಿ. ಹಾಗಾದರೆ ಈ ಹೊರಕೋನಗಳ ಬಗ್ಗೆ ಮತ್ತು ಒಳಕೋನಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈಗ ಬಹುಭುಜಾಕೃತಿಗಳಲ್ಲಿ ಒಂದಾದ ತ್ರಿಭುಜದಲ್ಲಿರ್ತಕ್ಕಂತಹ ಒಳಕೋನಗಳನ್ನು ನೋಡೋಣ. ಇದು ಕೂಡ ಒಂದು 3 ಒಳಕೋನಗಳು. ಈ 3 ಒಳಕೋನಗಳನ್ನು ಒಟ್ಟಾಗಿ ನಾನು ಸೇರಿಸಿಬಿಡುತ್ತೇನೆ. ಹೀಗೆ ಸೇರಿಸಿದಾಗ ಈ 3 ಕೋನ ಒಟ್ಟಾಗಿ ಸೇರಿಸಿದಾಗ ನಮಗೆ 180 ಡಿಗ್ರಿ ದೊರೆಯುತ್ತದೆ. ಏಕೆಂದರೆ ಈ 3 ಕೋನಗಳು ಒಂದು ಸರಳ ರೇಖೆಯನ್ನು ಉಂಟು ಮಾಡಿದವೆ. ಹೀಗಾಗಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಈಗ ಚತುರ್ಭುಜದ ಒಳಕೋನಗಳ ಮೊತ್ತ ಏನಾಗಿದೆ? ಚತುರ್ಭುಜದಲ್ಲಿ 4 ಒಳಕೋನಗಳಿರುತ್ತವೆ. ಈ 4 ಒಳಕೋನಗಳನ್ನು ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತವನ್ನು ನೋಡೋಣ. ಈ ಒಂದು ಚತುರ್ಭುಜದ 4 ಕೋನಗಳು ಸೇರಿದಾಗ
ಅದರ ಅಳತೆ ಎಷ್ಟನ್ನು ನಿಮಗಾಗಲೇ ತಿಳಿದಿದೆ. ಹಾಗಾದರೆ ಪೂರ್ಣ ಕೋನವು 360 ಡಿಗ್ರಿಯನ್ನು ಹೊಂದಿದೆ. ಹೀಗಾಗಿ ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಈ ಚತುರ್ಭುಜದಲ್ಲಿ ಒಂದು ಕರ್ಣವನ್ನು ಎಳೆಯೋಣ. ಹಿಂಗೆ ಈ ಒಂದು ಕರ್ಣವನ್ನು ಎಳೆದಾಗ ಈ ಚತುರ್ಭುಜವು 2 ತ್ರಿಭುಜಗಳಾಗಿ ವಿಭಾಗವಾಗುತ್ತದೆ. ಹಾಗಾದರೆ ಇಲ್ಲಿ ನಮಗೆ ಈ ಹಿಂದೆ ನೋಡಿದಂತೆ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಈ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಸಮ. ಹಾಗಾದರೆ 180 ಎಂಬುವು ಇಲ್ಲಿ 2 ಇದ್ದಾವೆ. ಹೀಗಾಗಿ ಈ ತ್ರಿಭುಜದ ಒಳಕೋನಗಳ ಮೊತ್ತವು ಈ ತ್ರಿಭುಜದ ಒಳಕೋನಗಳ ಮೊತ್ತ ಇವುಗಳನ್ನು ಕೂಡಿಸಿದಾಗ ನಮಗೆ ಚತುರ್ಭುಜದ ಒಳಕೋನಗಳ ಮೊತ್ತ ಸಿಗುತ್ತದೆ. ಇದನ್ನೇ ನಾವು ಒಂದು ಕೋಷ್ಟಕದ ರೂಪದಲ್ಲಿ ಬರೆದಾಗ ಮೊದಲಿಗೆ ತ್ರಿಭುಜ ನೋಡಿದ್ದೇವೆ. ತ್ರಿಭುಜದಲ್ಲಿ ಬಾಹುಗಳ ಸಂಖ್ಯೆ 3 ಇದೆ. ಹಾಗಾದರೆ ಅಲ್ಲಿ ಉಂಟಾದ ತ್ರಿಭುಜ ಒಂದೇ ತ್ರಿಭುಜ. ಹೀಗಾಗಿ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180. ಹೀಗಾಗಿ ಆ ತ್ರಿಭುಜದ ಒಳಕೋನಗಳ ಮೊತ್ತ 180. ಇನ್ನು ಚತುರ್ಭುಜವನ್ನು ನಾವು ತೆಗೆದುಕೊಂಡಾಗ ಒಂದು ಕರ್ಣವನ್ನು ಸೇರಿಸಿದಾಗ 2 ತ್ರಿಭುಜಗಳು ಉಂಟಾಗಿವೆ. ಹೀಗಾಗಿ ಇಲ್ಲಿ ಬಾಹುಗಳ ಸಂಖ್ಯೆ 4, ಉಂಟಾದ ತ್ರಿಭುಜಗಳ ಸಂಖ್ಯೆ 2. ಹೀಗಾಗಿ ಈ ಒಟ್ಟು ಒಳಕೋನಗಳ ಮೊತ್ತ 2 ತ್ರಿಭುಜಗಳ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ 180 ಗುಣಿಸು 2 ಅಂದರೆ 360 ಡಿಗ್ರಿ. ಇದೇ ರೀತಿಯಾಗಿ ನಾವೀಗ ಪಂಚಭುಜಾಕೃತಿಗೆ ನೋಡೋಣ. ಹಾಗಾದರೆ ಈ ಪಂಚಭುಜಾಕೃತಿಯಲ್ಲಿ ಒಂದು ಶೃಂಗವನ್ನು ಸ್ಥಿರವಾಗಿಟ್ಟುಕೊಂಡು ಇನ್ನುಳಿದ ಶೃಂಗಕ್ಕೆ ನಾವು ರೇಖಾಖಂಡ ಎಳೆದಾಗ ಎಷ್ಟು ತ್ರಿಭುಜಗಳು ಉಂಟಾಗುತ್ತವೆ ಎಂಬುದನ್ನು ನೋಡೋಣ. ಒಂದು ತ್ರಿಭುಜ, ಇದು ಒಂದು ತ್ರಿಭುಜ, ಇದು ಒಂದು ತ್ರಿಭುಜ. ಹಾಗಾದರೆ ಈ ಒಂದು ಪಂಚಭುಜಾಕೃತಿಯಲ್ಲಿ ಒಟ್ಟು 3 ತ್ರಿಭುಜಗಳು ಉಂಟಾಗಿವೆ. ಈ 3 ತ್ರಿಭುಜಗಳ 3 ಒಳಕೋನಗಳ ಮೊತ್ತದ ಮೊತ್ತ ಅಂತ ಹೇಳ್ಬೋದು. ಹೀಗಾಗಿ ಅದನ್ನು ನಾನು ಈಗ ಪಂಚಭುಜಾಕೃತಿಯಲ್ಲಿ ಉಂಟಾದ ತ್ರಿಭುಜಗಳ ಸಂಖ್ಯೆ 3. ಹಾಗಾದರೆ ಈ ಒಂದು 3 ತ್ರಿಭುಜಗಳ ಒಟ್ಟು ಕೋನಗಳ ಮೊತ್ತ ಅಂದರೆ 180 3 ಬಾರಿ ಇದ್ದಾವೆ, ಅಂದರೆ 540. ಇನ್ನು ಷಡ್ಭುಜಕ್ಕೆ ನೋಡೋಣ ನಾವು. ಈ ರೀತಿ ಷಡ್ಭುಜದಲ್ಲಿ ಕೂಡ ಎಷ್ಟು ತ್ರಿಭುಜಗಳು ಉಂಟಾಗಿವೆ ಎಂಬುದನ್ನು ನೋಡೋಣ. ಒಂದು ಶೃಂಗವನ್ನು ಸ್ಥಿರವಾಗಿಟ್ಟುಕೊಂಡು ನಾವು ತ್ರಿಭುಜಗಳನ್ನು ನೋಡ್ತಾ ಹೋದಾಗ 1 ತ್ರಿಭುಜ, 2 ತ್ರಿಭುಜ, 3 ತ್ರಿಭುಜ, 4 ತ್ರಿಭುಜ, ಒಟ್ಟು 4 ತ್ರಿಭುಜಗಳು ಉಂಟಾಗುತ್ತವೆ. ಹಾಗಾದರೆ ಅದನ್ನು ನಾವು ನಿಮಗೆ ತೋರಿಸ್ಬೇಕಂದ್ರೆ ನೋಡಿ, 1 ತ್ರಿಭುಜ, 2 ತ್ರಿಭುಜ, 3 ತ್ರಿಭುಜ, 4 ತ್ರಿಭುಜ, ಒಟ್ಟು 4 ತ್ರಿಭುಜಗಳು ಉಂಟಾಗಿವೆ. ಹೀಗಾಗಿ ಇದನ್ನು ಬಾಹುಗಳ ಸಂಖ್ಯೆ 6, ಉಂಟಾದ ತ್ರಿಭುಜಗಳ ಸಂಖ್ಯೆ 4. ಹಾಗಾದರೆ 4 ಗುಣಿಸು 180. ಹಾಗಾದರೆ ಒಟ್ಟು ಈ ಒಳಕೋನಗಳ ಮೊತ್ತ 180ರ 4 ಬಾರಿ ಅಂದರೆ 720. ಹೀಗೆ ಇದನ್ನು ಇದೇ ವಿನ್ಯಾಸದಲ್ಲಿ ಮುಂದುವರಿತಾ ಹೋದರೆ, ಹಾಗಾದರೆ ಬಾಹುಗಳ ಸಂಖ್ಯೆ 3 ಇದ್ದಾಗ ಉಂಟಾದ ತ್ರಿಭುಜಗಳ ಸಂಖ್ಯೆ 1 ಇದೆ, 4 ಇದ್ದಾಗ 2 ಇದೆ, 5 ಇದ್ದಾಗ 3 ಇದೆ, 6 ಇದ್ದಾಗ 4 ಇದೆ. ಹೀಗಾಗಿ n ಸಂಖ್ಯೆಯ ಬಾಹುಗಳಿದ್ದರೆ ಉಂಟಾದ ತ್ರಿಭುಜಗಳ ಸಂಖ್ಯೆ ಎಷ್ಟು? ಹಾಗಾದರೆ ಪ್ರತಿ ಬಾರಿನೂ ಉಂಟಾದ ತ್ರಿಭುಜಗಳ ಸಂಖ್ಯೆಯು ಬಾಹುಗಳ ಸಂಖ್ಯೆಯ 2 ಕಡಿಮೆ ಐತಿ. 3 ಇದ್ದರೆ 2, 3 1 2, 4 2 2, 5 3 2, 6 4 2. ಅಂದ್ರೇನು, ಇಲ್ಲಿ ನಮಗೆ ಬಾಹುಗಳ ಸಂಖ್ಯೆಗಿಂತ ತ್ರಿಭುಜಗಳ ಸಂಖ್ಯೆ 2 ಕಡಿಮೆ ಇದೆ. ಹೀಗಾಗಿ n ಬಾಹುವಿರುವ
ಬಹುಭುಜಾಕೃತಿಯಲ್ಲಿ ಉಂಟಾಗುವ ತ್ರಿಭುಜಗಳ ಸಂಖ್ಯೆ n-2. ಹೀಗಾಗಿ n ಬಾಹುವಿರುವ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಅಂದರೆ ನಮಗೆ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಇರುತ್ತದೆ. ಹಾಗಾದರೆ ಇಲ್ಲಿ ನಮಗೆ ಉಂಟಾದ ತ್ರಿಭುಜಗಳ ಸಂಖ್ಯೆ n-2 ಆಗಿದೆ. ಹೀಗಾಗಿ ಯಾವುದೇ ಬಹುಭುಜಾಕೃತಿ ಇರಲಿ, ಅದನ್ನು n ಬಾವು ಅಂತ ತೆಗೆದುಕೊಂಡಾಗ n ಬಾವುಗಳುಳ್ಳ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು n-2 ಗುಣಿಸು 180. ಇಲ್ಲಿ n ಅಂದರೆ ಬಾವುಗಳ ಸಂಖ್ಯೆ. ಇದನ್ನು ಯಾವುದೇ ಸಂಖ್ಯೆಯ ಬಾವುಗಳನ್ನು ಹೊಂದಿರತಕ್ಕಂತಹ ಬಹುಭುಜಾಕೃತಿಗೆ ಅನ್ವಯಿಸಬಹುದಾಗಿದೆ. ಇದನ್ನು ನಾವು ಈಗ ಷಡ್ಭುಜಾಕೃತಿಯನ್ನು ತೆಗೆದುಕೊಂಡು ನೋಡೋಣ. ಈಗ ಷಡ್ಭುಜಾಕೃತಿಯಲ್ಲಿನ ಒಳಕೋನಗಳ ಮೊತ್ತವನ್ನು ನೋಡಬೇಕಾದರೆ ನೀವೇ ಪ್ರತಿಯೊಂದು ಒಳಕೋನದ ಅಳತೆಯನ್ನು ಮಾಡಿಕೊಂಡು ಅವುಗಳ ಮೊತ್ತವನ್ನು ಈ ಒಂದು ಚಾರ್ಟಿಗೆ ಹೋಲಿಸಿ ಪರೀಕ್ಷಿಸಿ. ಇದೇ ರೀತಿಯಾಗಿ ಬೇರೆ ಬೇರೆ ಬಹುಭುಜಾಕೃತಿಗಳ ಒಳಕೋನಗಳನ್ನು ಅಳೆದು ಅವುಗಳನ್ನು ಪರೀಕ್ಷೆ ಮಾಡ್ಬೋದು. ಇನ್ನು ಇದೇ ಬಹುಭುಜಾಕೃತಿಗಳಲ್ಲಿ ಎಲ್ಲ ಭಾವಗಳು ಸಮ ಮತ್ತು ಎಲ್ಲ ಕೋನಗಳು ಸಮವಾದರೆ ನಮಗೆ ಈಗಾಗಲೇ ಗೊತ್ತಿದೆ ನಿಯಮಿತ ಬಹುಭುಜಾಕೃತಿ. ಒಂದು ವೇಳೆ ನಿಯಮಿತ ಬಹುಭುಜಾಕೃತಿ ಇದ್ದರೆ ಅವಾಗ ಪ್ರತಿ ಕೋನದ ಅಳತೆಯು ಕೂಡ ಸಿಗುತ್ತದೆ. ಒಂದು ಕೋನದ ಅಳತೆ ಸಿಕ್ಕರೆ ಅವಾಗ ಎಲ್ಲ ಕೋನಗಳ ಅಳತೆ ಕೂಡ ಸಿಗುತ್ತದೆ. ಹೀಗಾಗಿ ನಮಗೆ ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಒಳಕೋನದ ಅಳತೆ ಈಜಿಕ್ವಲ್ಟು n-2 ಗುಣಿಸು 180 ಡಿವೈಡೆಡ್ ಬೈ n ಎಂದು ಹೇಳಬಹುದು. n ಬಾವುಗಳುಳ್ಳ ಬಹುಭುಜಾಕೃತಿಯಲ್ಲಿ ನಿಯಮಿತ ಇದು ಪ್ರತಿ ಒಳಕೋನದ ಅಳತೆ ಈಜಿಕ್ವಲ್ಟು n-2 ಇಂಟು 180 ಡಿವೈಡೆಡ್ ಬೈ n. ಆ ಬಾವುಗಳ ಸಂಖ್ಯೆಯಿಂದ ಭಾಗಿಸಿಬಿಟ್ರೆ ಪ್ರತಿ ಕೋನದ ಅಳತೆ ಸಿಗುತ್ತದೆ. ಈಗ ನಾವು ಬಹುಭುಜಾಕೃತಿಯ ಹೊರಕೋನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಈಗಾಗಲೇ ನಿಮಗೆ ಹೊರಕೋನದ ಬಗ್ಗೆ ತಿಳಿದಿದೆ. ಈಗ ನಾವು ತ್ರಿಭುಜದಲ್ಲಿ ಯಾವುದಾದ್ರು ಒಂದು ಕೋನವನ್ನು ವೃದ್ಧಿಸೋಣ. ವೃದ್ಧಿಸಿದಾಗ ಉಂಟಾಗುವ ಕೋನವನ್ನು ಹೊರಕೋನ ಎಂದು ಕರೆಯುತ್ತೇವೆ. ಈಗ ಪ್ರತಿ ಬಾವಿನಲ್ಲಿ ಉಂಟಾಗಿರ್ತಕ್ಕಂಥ ಹೊರಕೋನದ ಅಳತೆಯನ್ನು ನೋಡೋಣ. ಈ ಬಾವನ್ನು ವೃದ್ಧಿಸಿದಾಗ ಇದು ಹೊರಕೋನವಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಬಾವನ್ನು ವೃದ್ಧಿಸೋಣ. ವೃದ್ಧಿಸಿದಾಗ ಈ ಕಡೆ ಬರ್ತಕ್ಕಂಥ ಹೊರಕೋನ. ಅದೇ ರೀತಿಯಾಗಿ ಈ ಬಾವನ್ನು ವೃದ್ಧಿಸಿದಾಗ ಬರ್ತಕ್ಕಂಥ ಹೊರಕೋನ. ಹಾಗಾದರೆ ಈ 3 ಹೊರಕೋನಗಳು ಉಂಟಾಗಿವೆ. ಹಾಗಾದರೆ ಈ ಹೊರಕೋನಗಳ ಮೊತ್ತವೆಷ್ಟು? ಹಾಗಾದರೆ ಇಂಥ 3 ಬಾರಿ ನಾವು ಇಡಬೇಕಾಗ್ತದೆ. ಈಗ ಈ ಹೊರಕೋನಗಳನ್ನು ಇನ್ನೊಂದು ಆ ಸ್ಥಳಕ್ಕೆ ನಾನು ಜೋಡಣೆ ಮಾಡ್ತೀನಿ. ನೋಡಿ, ಈ ಭಾವವನ್ನು ವೃದ್ಧಿಸಿದಾಗ ಈ ಕೋನ, ಈ ಭಾವವನ್ನು ವೃದ್ಧಿಸಿದಾಗ ಈ ಕೋನ, ಈ ಭಾವವನ್ನು ವೃದ್ಧಿಸಿದಾಗ ಈ ಕೋನ. ಹಾಗಾದರೆ ಇಲ್ಲಿ 3 ಹೊರಕೋನಗಳನ್ನು ಒಟ್ಟುಗೂಡಿಸೋಣ. ಮೂರು ಹೊರಕೋನಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಇಲ್ಲಿಯೂ ಕೂಡ ಒಂದು ಪೂರ್ಣಕೋನ ದೊರಕುತ್ತದೆ. ಅಂದರೆ ಪೂರ್ಣಕೋನವೆಂದರೆ 360 ಡಿಗ್ರಿ. ಅಂದರೆ ತ್ರಿಭುಜದಲ್ಲಿ 3 ಬಹಿರ್ಕೋನ ಅಥವಾ ಬಾಹ್ಯಕೋನ ಇರುತ್ತವೆ. ಅವುಗಳ ಮೊತ್ತವು 360 ಡಿಗ್ರಿ. ಅದೇ ರೀತಿಯಾಗಿ ಈಗ ಚತುರ್ಭುಜದಲ್ಲಿರ್ತಕ್ಕಂಥ ಕೋನಗಳ ಬಗ್ಗೆ ನೋಡೋಣ. ಇಲ್ಲಿ 4 ಒಳಕೋನಗಳಿದ್ದಾವೆ. ಅದೇ ರೀತಿಯಾಗಿ 4 ಹೊರಕೋನಗಳನ್ನು ನೋಡೋಣ. ಈ ಹೊರಕೋನ ಎಂದರೆ ಒಂದು ಭಾವವನ್ನು ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ವೃದ್ಧಿಸಿದಾಗ ಉಂಟಾಗ್ತಕ್ಕಂಥ ಕೋನಗಳು. 1 ಹೊರಕೋನ, 2 ಹೊರಕೋನ, 3ನೇ ಹೊರಕೋನ, 4ನೇ ಹೊರಕೋನ. ಹಾಗಾದರೆ ಈ ಹೊರಕೋನಗಳನ್ನು ಒಟ್ಟುಗೂಡಿಸೋಣ.
ಒಟ್ಟುಗೂಡಿಸಿದಾಗ ಇಲ್ಲಿ ಕೂಡ ನಮಗೆ ಒಂದು ಪೂರ್ಣ ಕೋನ ದೊರಕುತ್ತದೆ. ಅಂದರೆ ಚತುರ್ಭುಜದಲ್ಲಿಯೂ ಕೂಡ ಹೊರಕೋನಗಳ ಮೊತ್ತ 360. ಅದೇ ರೀತಿಯಾಗಿ ನಾವು ಪಂಚಭುಜಾಕೃತಿಗೂ ನೋಡಿದಾಗ ಅಲ್ಲಿಯೂ ಕೂಡ 360 ಡಿಗ್ರಿ. ಹೀಗಾಗಿ ಯಾವುದೇ ಬಹುಭುಜಾಕೃತಿ ತೆಗೆದುಕೊಳ್ಳಿ, ಆ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಇಲ್ಲಿ ನಮಗೆ ಒಂದು ವೇಳೆ ನಿಯಮಿತ ಬಹುಭುಜಾಕೃತಿಗಳು ಇದ್ದರೆ ಆ ಬಾಹುಗಳ ಸಂಖ್ಯೆಯಿಂದ ನಮಗೆ ಭಾಗಿಸಿದರೆ ಪ್ರತಿ ಹೊರಕೋನದ ಅಳತೆ ಸಿಗುತ್ತದೆ. ಒಂದು ವೇಳೆ ನಮಗೆ ಪ್ರತಿ ಹೊರಕೋನದ ಅಳತೆ ಗೊತ್ತಿದ್ದರೆ ಆವಾಗ ಬಾಹುಗಳ ಸಂಖ್ಯೆ ಗೊತ್ತಾಗುತ್ತದೆ. ಹೀಗಾಗಿ ನಿಯಮಿತ ಬಹುಭುಜಾಕೃತಿ ಅಂದರೆ ಎನ್ ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಹೊರಕೋನದ ಅಳತೆ ಅಂದರೆ ಪ್ರತಿ ಹೊರಕೋನದ ಅಳತೆ ಈಸ್ ಈಕ್ವಲ್ ಟು 360 / n ಅಂದರೆ ಅಲ್ಲಿ ಬಾಹುಗಳ ಸಂಖ್ಯೆ. ಈಗ ಹೊರಕೋನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಒಳಕೋನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಒಳಕೋನ ಮತ್ತು ಹೊರಕೋನಗಳ ನಡುವಿನ ಸಂಬಂಧವೇನು ಎಂಬುದನ್ನು ತಿಳಿಯೋಣ. ಈಗ ಇದರಲ್ಲಿ ಯಾವುದಾದ್ರು ಒಂದು ಒಳಕೋನ ಮತ್ತು ಒಂದು ಹೊರಕೋನಕ್ಕೆ ಸಮನಾದ ಕೋನ ಇಡುತ್ತೇನೆ. ಹೊರಕೋನಕ್ಕೆ ಸಮನಾದ ಕೋನವನ್ನಿಟ್ಟಾಗ ಈ ಒಳಕೋನ ಮತ್ತು ಹೊರಕೋನ ಈಗ ನೋಡಿ, ಒಳಕೋನ ಇದು ಹೊರಕೋನ ಇದೆ. ಹಾಗಾದರೆ ಈ ಒಳಕೋನ ಮತ್ತು ಹೊರಕೋನ ಒಟ್ಟುಗೂಡಿಸೋಣ. ಗೂಡಿಸಿದಾಗ ಏನಾಗುತ್ತದೆ ಸ್ವಲ್ಪ ಗಮನಿಸಿ. ಒಂದು ಸರಳ ರೇಖೆ ಉಂಟಾಗಿದೆ. ಹೀಗಾಗಿ ಒಳಕೋನ ಮತ್ತು ಹೊರಕೋನವನ್ನು ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ 180 ಡಿಗ್ರಿ ಆಗಿದೆ. ಹೀಗಾಗಿ ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ಈ ಒಂದು ಮ್ಯಾಗ್ನೆಟಿಕ್ ಬೋರ್ಡ್ ಮತ್ತು ಬಹು ಉಪಯೋಗಿ ಕಲಿಕಾ ಮಾದರಿ ಮೂಲಕನೂ ತಿಳಿದುಕೊಳ್ಳಬಹುದು. ಇಲ್ಲಿ ನಾವು ಸುಲಭವಾಗಿ ಒಳಕೋನ ಮತ್ತು ಹೊರಕೋನವನ್ನು ಗುರುತಿಸಬಹುದಾಗಿದೆ. ಹಾಗಾದರೆ ಕೋನ ಮಾಪಗಳನ್ನು 0ಕ್ಕೆ ಸರಿಹೊಂದಿಸಿ ಇಲ್ಲಿ ಉಂಟಾದ ಪ್ರತಿ ಒಳಕೋನಗಳನ್ನು ತಿಳಿದುಕೊಳ್ಳಬಹುದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬಾವು ವೃದ್ಧಿಸಿದಾಗ ಉಂಟಾಗತಕ್ಕಂಥ ಈ ಕೋನದ ಅಳತೆ, ಇದನ್ನೂ ಕೂಡ ನಾವು ಈ ಒಂದು ಕೋನ ಮಾಪಕದ ಸಹಾಯದಿಂದಲೂ ನಾವು ಕಂಡುಕೊಳ್ಳಬಹುದು. ಆವಾಗ ಈ ಒಳಕೋನ ಮತ್ತು ಈ ಹೊರಕೋನವನ್ನು ಸೇರಿಸಿದಾಗ ಬರ್ತಕ್ಕಂಥ ಮೊತ್ತ 180 ಡಿಗ್ರಿ ಆಗುತ್ತದೆ. ಅದೇ ರೀತಿಯಾಗಿ ಈ ಎಲ್ಲ ಹೊರಕೋನಗಳನ್ನು ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಅದೇ ರೀತಿಯಾಗಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಹೀಗೆ ನಾವು ಯಾವುದೇ ಬಹುಭುಜ ಇರಲಿ, ಎಲ್ಲ ಹೊರಕೋನಗಳ ಮೊತ್ತ ನಂತರದಲ್ಲಿ ಒಳಕೋನ ಮತ್ತು ಹೊರಕೋನ ಇವುಗಳ ಸಂಬಂಧವನ್ನು ನೀವೇ ಅನೇಕ ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳಬಹುದು.